ಪವರ್ ಶೇರಿಂಗ್ ಫೈಟ್ ಕ್ಲೈಮ್ಯಾಕ್ಸ್ ದಿಲ್ಲಿಗೆ ಶಿಫ್ಟ್ ಆಗಿದೆ. ದೆಹಲಿಯಲ್ಲಿ ಇಂದು ವರಿಷ್ಠರ ಮಹತ್ವದ ಸಭೆಯಾಗುತ್ತೆ. ಹೈಕಮಾಂಡ್ ಭೇಟಿಗೆ ಸಿಎಂ ಆಪ್ತ ಸಚಿವರು ಕೂಡ ಮುಂದಾಗ್ತಾ ಇದ್ದಾರೆ. ಸಿಎಂ ಆಪ್ತರಿಂದ ದೆಹಲಿ ಪ್ರವಾಸಕ್ಕೆ ಚಿಂತನೆಗಳು ಕೂಡ ನಡೀತಾ ಇದೆಯಂತೆ. ಈ ಹಿಂದೆ ಡಿಸಿಎಂ ಡಿಕೆಶಿ ಅವರ ಬಣ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದಕ್ಕೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ರು. ಇದೀಗ ಸಿಎಂ ಆಪ್ತರ ಸರದಿ ಶುರುವಾಗಿದೆ. ಸೊ ಹಾಗಾಗಿ ಇವತ್ತು ಮಹತ್ವದ ಸಭೆ ಇದೆ. ಈ ಸಭೆಯ ಮಧ್ಯದಲ್ಲಿಯೇ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಸಿಎಂ ಆಪ್ತರು. ಇದು ಹೈಕಮಾಂಡ್ ಕೆಂಗಣ್ಣಿಗೆ ಇನ್ನೊಂದಷ್ಟು ಗುರಿಯಾಗುವಂತಹ ಸಾಧ್ಯತೆಗಳು ಕೂಡ ಇರುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ರಾಹುಲ್ ಸೋನಿಯಾ ಜೊತೆ ಚರ್ಚಿಸಿ ಗೊಂದಲದ ಬಗ್ಗೆ ತೀರ್ಮಾನ ಮಾಡ್ತೀನಿ ಅಂತ ಹೇಳಿ ಖರ್ಗೆ ಅವರು ಹೇಳಿದ್ದಾರೆ. ಈ ಎಲ್ಲ ವಿಚಾರಗಳ ಮಧ್ಯದಲ್ಲಿಯೇ ಇವತ್ತು ಈ ಸಿಎಂ ಸಿದ್ದರಾಮಯ್ಯನವರ ಬಣದವರು ಹೈಕಮಾಂಡ್ ನಾಯಕರನ್ನು ಭೇಟಿಯಾಗೋದಕ್ಕೆ ಹೋಗ್ತಾ ಇದ್ದಾರೆ ಆಪ್ತ ಸಚಿವರುಗಳು. ಏನಾಗುತ್ತೆ ಕಾದ್ ನೋಡ್ಬೇಕು. ಸಿಎಂ ಆಪ್ತರಿಂದ ದೆಹಲಿ ಪ್ರವಾಸಕ್ಕೆ ಚಿಂತನೆಗಳು ಆಗ್ತಾ ಇದೆ. ಯಾವಾಗ ಹೋಗ್ತಾರೆ ಅನ್ನೋದು ಪ್ರಶ್ನೆ. ಕ್ಯಾಬಿನೆಟ್ ಮೀಟಿಂಗ್ ಬಳಿಕ ಸಿಎಂ ಆಪ್ತ ಸಚಿವರ ದೆಹಲಿ ಯಾತ್ರೆ. ಸಿದ್ದರಾಮಯ್ಯ ಪರ ಹೈಕಮಾಂಡ್ ಮುಂದೆ ಪರೇಡ್ ಅನ್ನ ನಡೆಸಲಿಕ್ಕಿದ್ದಾರೆ ಆಪ್ತರು. ಸಿದ್ದರಾಮಯ್ಯನವರನ್ನ ಮುಂದುವರಿಸೋದಕ್ಕೆ ಒತ್ತಡ ಹೇರುವಂತಹ ಸಚಿವರು. ಖರ್ಗೆ ಹೇಳಿಕೆ ಬಳಿಕ ಸಿಎಂ ಟೀಮ್ನಿಂದ ರಾಹುಲ್ ಭೇಟಿಗೆ ನಿರ್ಧಾರ. ಅಹಿಂದ ಸಚಿವರಿಂದ ಸಿಎಂ ಸಿದ್ದರಾಮಯ್ಯನವರಿಗೆ ಆನೆ ಬಲ ಬಂದಂತಾಗಿದೆ. ಪ್ರತಿ ಬಾರಿಯೂ ಕೂಡ ಇದೊಂದು ಕಾರ್ಡ್ ಪ್ಲೇ ಮಾಡ್ತಾರೆ ಅವರು. ಸೊ ಹಾಗಾಗಿ ಈಗಲೂ ಕೂಡ ಅದೇ ಕಾರ್ಡ್ ಪ್ಲೇ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸೊ ಹಾಗಾಗಿ ಏನಾಗತ್ತೆ, ಯಾವಾಗ ಭೇಟಿ ಆಗ್ತಾರೆ, ಯಾರನ್ನ ಭೇಟಿ ಆಗ್ತಾರೆ, ನೇರವಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾರಾ ಅಥವಾ ವೇಣುಗೋಪಾಲ್ ಅಥವಾ ಸುರ್ಜೇವಾಲಾ ಅವರ ಜೊತೆ ಚರ್ಚೆ ನಡೆಸ್ತಾರಾ ಅನ್ನೋದು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಸದ್ಯಕ್ಕೆ ಈ ಒಂದು ವಿಚಾರ ಸ್ಟಾಪ್ ಸಿಗೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಕುರ್ಚಿ ಕಸರತ್ತಿನ ಬಗ್ಗೆ ಇವತ್ತು ಹೈಕಮಾಂಡ್ ಮಹತ್ವದ ಸಭೆ ನಡೆಸುತ್ತೆ. ಸಭೆಯ ನಂತರ ಯಾವಾಗ ಈ ಹೈಕಮಾಂಡ್ ನಾಯಕರು ಬುಲಾವ್ ಕೊಡ್ತಾರೆ ಅಂತ ಹೇಳಿ ಸಿಎಂ ಮತ್ತೆ ಡಿಸಿಎಂ ಕಾತುರದಿಂದ ಕಾತ್ಕೊಂಡು ಕೂತಿದ್ದಾರೆ. ಸಂಧಾನನೋ ಅಥವಾ ಬದಲಾವಣೆಯೋ ಗೊತ್ತಿಲ್ಲ. ಸದ್ಯಕ್ಕಿರುವಂತಹ ಪ್ರಶ್ನೆಯೇ ಅದು, ಏನಾಗತ್ತೆ ಅನ್ನುವಂತಹ ಒಂದು ವಿಚಾರ. ಹಾಗಾಗಿ ನೋಡಿ, ಈ ತ್ರಿಮೂರ್ತಿ ನಾಯಕರು ಪ್ರಾಥಮಿಕ ಹಂತದ ಚರ್ಚೆಯನ್ನು ನಡೆಸಿ ನಂತರ ರಾಹುಲ್ ಅವರೊಂದಿಗೆ ಸಭೆಯನ್ನು ನಡೆಸಲಿಕ್ಕಿದ್ದಾರೆ. ಅಂದರೆ ತ್ರಿಮೂರ್ತಿಗಳು ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಮತ್ತು ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರು ಮೊದಲು ಚರ್ಚೆಯನ್ನು ನಡೆಸ್ತಾರೆ. ಚರ್ಚೆ ನಡೆದ ನಂತರ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಜೊತೆ ಮಾತುಕತೆ ಆಡ್ತಾರೆ. ಏನು ಮಾಡಬಹುದು ಅಂತ ಹೇಳಿ ಸಲಹೆ ಮತ್ತು ಒಂದಷ್ಟು ಸೂಚನೆ ಎಲ್ಲ ಕೊಡುವಂತಹ ಸಾಧ್ಯತೆಗಳು ಇದೆ, ದಟ್ಟವಾಗಿ ಸಿಗ್ತಾ ಇದೆ ಇವತ್ತಿಗೆ.